ಬಹುಶಃ ಸೋಮವಾರದಿಂದ ಎನಿ ಟೈಮ್ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಉಪಮುಖ್ಯಮಂತ್ರಿ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲರಿಗೆ ಕರೆಸ್ಬೋದು ಅಂತ ನಂಗೆ ಅನಿಸ್ತದೆ. ಅದೇ ನಡ್ತಕ್ಕಂಥ ಒಂದು ಮಾತು. ಎನಿ ಮೂಮೆಂಟ್ ಅವ್ರಿಗೆ ಕರೆಸ್ತಾರೆ. ಆಮೇಲೆ ಅದೆಲ್ಲ ನಮ್ಮ ಪಕ್ಷದ ವರಿಷ್ಠರು AICC ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಸರ್ ಈ ಬಾರಿ ವಿಸ್ತರಣೆ ಆಕಾಂಕ್ಷಿಗಳ ಸಂಖ್ಯೆ ಬಹಳ ದೊಡ್ಡದಿದೆ. ಯಾವಾಗಲೂ ಕೂಡ ಆಕಾಂಕ್ಷಿ ಸಂಖ್ಯೆ ಜಾಸ್ತಿನೇ ಇರ್ತಾರೆ. ಅದರಲ್ಲಿ ಹೊಸದೇನಿಲ್ಲ. ಯಾವ ಪಕ್ಷದಲ್ಲಿದ್ರೂ ಕೂಡ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲಿ ಈಗ ಸುಮಾರು ಒಂದು 20 ಜನ ಮಾಡಬೇಕಂತ ಇದೆ. ಎಲ್ಲರಿಗೂ ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಸುಮಾರು 137 ಜನ ಇದ್ದೀವಿ. ಹೈಕಮಾಂಡ್ ಯಾವ ಒಂದು ರೀತಿಯಿಂದ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಎಲ್ಲರೂ ಭದ್ರಾಗಿರ್ತೀವಿ ಅಂತ ನಾವು ಹೇಳಿದ್ದೀವಿ. ಹೌದು ಹೌದು ಆ್ಯಕ್ಚುಲಿ 3ನೇ ತಾರೀಕಿಗೆ ಅವ್ರು ತೊಗೊಂಡಿದ್ದಾರೆ ಅಂದರೆ ಸುಮಾರು ಒಂದು 5 ವಾರ ಆಗಿದೆ. ಆದರೆ ಈಗ ಮಾಡ್ತಾರೆ ಅಂತ ಇದೆ. ಯಾವಾಗಲೂ ಡಿಲೇ ಆಗದೆ ಹೆಚ್ಚು ಕಡಿಮೆ ಇರುವಾಗ. ಆದರೆ ಇವಾಗ ಆಹಾರ ಆಗ್ತಾ ಇದೆ ಪಾರ್ಟಿ, ಯಾಕಂದ್ರೆ ಎಕ್ಸ್ಪೆನ್ಷನ್ ಆಗದೆ ಇರೋದು. ಆದರೆ ಈಗ ನನ್ನ ಪ್ರಕಾರ ಸೆಷನ್ ಆಗಸ್ಟಲ್ಲಿ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಎಲ್ಲ ಮಂತ್ರಿ ಇದು ವಿಸ್ತರಣೆ ಎಲ್ಲ ಮಾಡ್ತಾರೆ ಮತ್ತು ಎಲ್ಲ ಮಂತ್ರಿಗಳು ಸೆಟ್ಲು ಆಗ್ತಾರೆ. ಮತ್ತು ನಮ್ಮ ಉದ್ದೇಶ ಏನಿದೆ ಅಂದರೆ 2028ರಲ್ಲಿ ಒಳ್ಳೆ ರೀತಿಯಿಂದ ಒಂದು ಆಡಳಿತ ನೀಡಬೇಕು ಮತ್ತು 2028ರಲ್ಲಿ ವಾಪಸ್ ನಾವು ಬರ್ತೀವಂತ ಎಲ್ಲರಿಗೂ ಒಂದು ವಿಶ್ವಾಸ ಇದೆ. ಬಹುಶಃ ಸೋಮವಾರದಿಂದ ಎನಿ ಟೈಮ್ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಉಪಮುಖ್ಯಮಂತ್ರಿ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲರಿಗೆ ಕರೆಸ್ಬೋದು ಅಂತ ನಂಗೆ ಅನಿಸ್ತದೆ. ಅದೇ ನಡ್ತಕ್ಕಂಥ ಒಂದು ಮಾತು. ಎನಿ ಮೂಮೆಂಟ್ ಅವ್ರಿಗೆ ಕರೆಸ್ತಾರೆ. ಆಮೇಲೆ ಅದೆಲ್ಲ ನಮ್ಮ ಪಕ್ಷದ ವರಿಷ್ಠರು AICC ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಸರ್ ಈ ಬಾರಿ ವಿಸ್ತರಣೆ ಆಕಾಂಕ್ಷಿಗಳ ಸಂಖ್ಯೆ ಬಹಳ ದೊಡ್ಡದಿದೆ. ಯಾವಾಗಲೂ ಕೂಡ ಆಕಾಂಕ್ಷಿ ಸಂಖ್ಯೆ ಜಾಸ್ತಿನೇ ಇರ್ತಾರೆ. ಅದರಲ್ಲಿ ಹೊಸದೇನಿಲ್ಲ. ಯಾವ ಪಕ್ಷದಲ್ಲಿದ್ರೂ ಕೂಡ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲಿ ಈಗ ಸುಮಾರು ಒಂದು 20 ಜನ ಮಾಡಬೇಕಂತ ಇದೆ. ಎಲ್ಲರಿಗೂ ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಸುಮಾರು 137 ಜನ ಇದ್ದೀವಿ. ಹೈಕಮಾಂಡ್ ಯಾವ ಒಂದು ರೀತಿಯಿಂದ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಎಲ್ಲರೂ ಭದ್ರಾಗಿರ್ತೀವಿ ಅಂತ ನಾವು ಹೇಳಿದ್ದೀವಿ. ಹೌದು ಹೌದು ಆ್ಯಕ್ಚುಲಿ 3ನೇ ತಾರೀಕಿಗೆ ಅವ್ರು ತೊಗೊಂಡಿದ್ದಾರೆ ಅಂದರೆ ಸುಮಾರು ಒಂದು 5 ವಾರ ಆಗಿದೆ. ಆದರೆ ಈಗ ಮಾಡ್ತಾರೆ ಅಂತ ಇದೆ. ಯಾವಾಗಲೂ ಡಿಲೇ ಆಗದೆ ಹೆಚ್ಚು ಕಡಿಮೆ ಇರುವಾಗ. ಆದರೆ ಇವಾಗ ಆಹಾರ ಆಗ್ತಾ ಇದೆ ಪಾರ್ಟಿ, ಯಾಕಂದ್ರೆ ಎಕ್ಸ್ಪೆನ್ಷನ್ ಆಗದೆ ಇರೋದು. ಆದರೆ ಈಗ ನನ್ನ ಪ್ರಕಾರ ಸೆಷನ್ ಆಗಸ್ಟಲ್ಲಿ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಎಲ್ಲ ಮಂತ್ರಿ ಇದು ವಿಸ್ತರಣೆ ಎಲ್ಲ ಮಾಡ್ತಾರೆ ಮತ್ತು ಎಲ್ಲ ಮಂತ್ರಿಗಳು ಸೆಟ್ಲು ಆಗ್ತಾರೆ. ಮತ್ತು ನಮ್ಮ ಉದ್ದೇಶ ಏನಿದೆ ಅಂದರೆ 2028ರಲ್ಲಿ ಒಳ್ಳೆ ರೀತಿಯಿಂದ ಒಂದು ಆಡಳಿತ ನೀಡಬೇಕು ಮತ್ತು 2028ರಲ್ಲಿ ವಾಪಸ್ ನಾವು ಬರ್ತೀವಂತ ಎಲ್ಲರಿಗೂ ಒಂದು ವಿಶ್ವಾಸ ಇದೆ. ಬಹುಶಃ ಸೋಮವಾರದಿಂದ ಎನಿ ಟೈಮ್ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಉಪಮುಖ್ಯಮಂತ್ರಿ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲರಿಗೆ ಕರೆಸ್ಬೋದು ಅಂತ ನಂಗೆ ಅನಿಸ್ತದೆ. ಅದೇ ನಡ್ತಕ್ಕಂಥ ಒಂದು ಮಾತು. ಎನಿ ಮೂಮೆಂಟ್ ಅವ್ರಿಗೆ ಕರೆಸ್ತಾರೆ. ಆಮೇಲೆ ಅದೆಲ್ಲ ನಮ್ಮ ಪಕ್ಷದ ವರಿಷ್ಠರು AICC ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಸರ್ ಈ ಬಾರಿ ವಿಸ್ತರಣೆ ಆಕಾಂಕ್ಷಿಗಳ ಸಂಖ್ಯೆ ಬಹಳ ದೊಡ್ಡದಿದೆ. ಯಾವಾಗಲೂ ಕೂಡ ಆಕಾಂಕ್ಷಿ ಸಂಖ್ಯೆ ಜಾಸ್ತಿನೇ ಇರ್ತಾರೆ. ಅದರಲ್ಲಿ ಹೊಸದೇನಿಲ್ಲ. ಯಾವ ಪಕ್ಷದಲ್ಲಿದ್ರೂ ಕೂಡ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲಿ ಈಗ ಸುಮಾರು ಒಂದು 20 ಜನ ಮಾಡಬೇಕಂತ ಇದೆ. ಎಲ್ಲರಿಗೂ ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಸುಮಾರು 137 ಜನ ಇದ್ದೀವಿ. ಹೈಕಮಾಂಡ್ ಯಾವ ಒಂದು ರೀತಿಯಿಂದ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಎಲ್ಲರೂ ಭದ್ರಾಗಿರ್ತೀವಿ ಅಂತ ನಾವು ಹೇಳಿದ್ದೀವಿ. ಹೌದು ಹೌದು ಆ್ಯಕ್ಚುಲಿ 3ನೇ ತಾರೀಕಿಗೆ ಅವ್ರು ತೊಗೊಂಡಿದ್ದಾರೆ ಅಂದರೆ ಸುಮಾರು ಒಂದು 5 ವಾರ ಆಗಿದೆ. ಆದರೆ ಈಗ ಮಾಡ್ತಾರೆ ಅಂತ ಇದೆ. ಯಾವಾಗಲೂ ಡಿಲೇ ಆಗದೆ ಹೆಚ್ಚು ಕಡಿಮೆ ಇರುವಾಗ. ಆದರೆ ಇವಾಗ ಆಹಾರ ಆಗ್ತಾ ಇದೆ ಪಾರ್ಟಿ, ಯಾಕಂದ್ರೆ ಎಕ್ಸ್ಪೆನ್ಷನ್ ಆಗದೆ ಇರೋದು. ಆದರೆ ಈಗ ನನ್ನ ಪ್ರಕಾರ ಸೆಷನ್ ಆಗಸ್ಟಲ್ಲಿ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಎಲ್ಲ ಮಂತ್ರಿ ಇದು ವಿಸ್ತರಣೆ ಎಲ್ಲ ಮಾಡ್ತಾರೆ ಮತ್ತು ಎಲ್ಲ ಮಂತ್ರಿಗಳು ಸೆಟ್ಲು ಆಗ್ತಾರೆ. ಮತ್ತು ನಮ್ಮ ಉದ್ದೇಶ ಏನಿದೆ ಅಂದರೆ 2028ರಲ್ಲಿ ಒಳ್ಳೆ ರೀತಿಯಿಂದ ಒಂದು ಆಡಳಿತ ನೀಡಬೇಕು ಮತ್ತು 2028ರಲ್ಲಿ ವಾಪಸ್ ನಾವು ಬರ್ತೀವಂತ ಎಲ್ಲರಿಗೂ ಒಂದು ವಿಶ್ವಾಸ ಇದೆ.